ಈಗ ಯಾರ್ಯಾರು ಬರಾಕತ್ತಾರ? ನಿಮ್ಮ ಅವ್ವಾರು ಬರಾಕತ್ತಾರ? ಏನಾರ ನಿಮ್ಮ ಅವ್ನ ಇಲ್ಲೇ ತಂದು ಬಿಡಾಕ ಏನಾರ ಬರ್ಗಿರಾಕತ್ತಾರ? ಮತ್ತವ್ರ ನನ್ನ ಕೈಲಿ ನೋಡ್ಕೊಳಕ್ ಆಗಂಗಿಲ್ಲಪ್ಪ, ನನ್ನ ಕೈಲಿ ನೋಡ್ಕೊಳಕ್ ಆಗೋದೇ ಇಲ್ಲ. ಏನ್ ಮತ್ತೀಗ ಹೇಳೇನಿ? ಅಯ್ಯ ಕಸ್ಬರ್ಗಿ ಮಕ್ಕದಕ್ಕೆ ಒಳ್ಳೆ ವಯಸ್ಸಿನಾಗ ನೀ ನಮ್ಮ ಅವನ್ನ ನೋಡ್ಕೊಂಡಿಲ್ಲ. ನಮ್ಮ ತಂಗಿನೂ ಆಕಿನ ನೋಡ್ಕೊಂಡ್ಬಿಟ್ಲ, ಬ್ಯಾಡ ಬಿಡು ಹೋಲ ತಗ ಅಂತೇಳಿ. ಪಾಪ ಹಳ್ಯಾ ಚಲೋ ನಮ್ಮ ಮಾವರಿ ಏನು ಅನ್ಲಿಲ್ಲ, ಸುಮ್ಮನಾದ್ರು. ಈ ಕೈ ಮುರಿದ್ ಮುಲ್ಯಾಕ ಕುಂತಿ ಈ ಟೈಮ್ನೇ ನಿನಗೆ ತಂದು ನಮ್ಮ ಅವ್ನ ಇಲ್ಲಿ ಬಿಡ್ತಾಳಂತ ಮಾಡಿ ಆಕಿ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ನಾನು ನೋಡ್ಕೊಂಡಿಲ್ಲ ನಿಮ್ಮ ಅವ್ನ ನೆಟ್ಟಗಿರಕ್ಕಾಗಿಲ್ಲ, ನಾನು ನೋಡ್ಕೊಂಡಿಲ್ಲ ಅಂತ. ಒಂದ್ ಮಾತು ಹೇಳಿದ್ದೆ ನೆನಪೈತಿ, ನಮ್ಮ ಅವು ಹೇಳಿದ್ಲು, ನೀನ್ ನನ್ನ ನೋಡ್ಕೊಲಾರ್ದಾಗ ಹೆಂಗ್ ಮಗಳ ಮನೆಗೆ ಓಡ್ಸಾಕತ್ತೀಯ, ಹಂಗ ನಾಳೆ ನಿನ್ನ 2 ಗಂಡ್ಮಕ್ಳು ನೀನ್ ನೋಡ್ಕೊಳ್ಳೋದಿಲ್ಲ. ಆದ್ರೆ ನಿನಗೆ ಹೋಗಿದ್ದೇನೆ ಅಂದ್ರೆ ಮಗಳ ಮನೆ ಇಲ್ಲವಾ ನಿನಗ ಗೊತ್ತಾಕತ್ತ. ಅವತ್ ನನ್ನ ನೋವು ಏನು, ನನ್ನ ಪರಿಸ್ಥಿತಿ ಏನಂತ ನಿನಗೆ ಅವತ್ತು ಅರ್ಥಕತಿ ಅಂದಿದ್ಲು. ನೆನಪೈತಿ? ಕಣ್ಣಿಗೆ ಮೂಗಿಗೆ ದೂರಿಲ್ಲ, ನಮ್ಮವನ ಬದುಕಿದ್ರು ನೋಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ಲು. ಈಗಕಿ ನೋಡ್ತಾ ಅದಾಳ, ನಿನ್ನ ಮಕ್ಕಳ ನಿನ್ನ ನೋಡ್ಕೋವಲ್ವೋ. ದೇವ್ರೆ, ಚುಚ್ಚಿ ಚುಚ್ಚಿ ಮಾತಾಡಕ ಕರ್ಕೊಂಡ್ ಬಂದಿರೇನ್ರಿ ಇಲ್ಲೇ? ಇಲ್ಲಪ್ಪ, ಚುಚ್ಚಿ ಯಾಕೆ ಮಾತಾಡಕ್ ಹೋಗ್ಲಿಲ್ಲ ನಾನು. ಈಗ ನಮ್ಮ ತಂಗಿ ನಮ್ಮವ್ವ ಬರ್ತಾರಂತ ಸುಳ್ಳ ಹೇಳಿದ್ದು, ಅವ್ರೇನು ಬರುದಿಲ್ಲ. ಏನೋ ಅವ್ರು ಬರಂಗಿಲ್ಲ? ಇಲ್ಲ ಮರೆಯ, ಏನ್ ಕೇಳಿದ್ದ ಕೇಳ್ತೀಯ. ಒಂದ್ ನಮನಿ ಆ ಕಾದಂಬರಿ ಧಾರಾವಾಹಿ ಒಳಗ ಆಕಿಗೆ ಒಂದ ಸಮನೆ ಸರ್ಗ್ 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 ಅಂತ ಹೊಳ್ಳ ನೋಡ್ತಾರಲ್ಲ, ಹಂಗ ವಿನಯ್ ಗಂಟು ಬಿದ್ದಿರ್ತಾಳಲ್ಲ ಆಕಿ ಕಾದಂಬರಿ ಫ್ರೆಂಡ್ ಯಾವಕ್ಕೆ ಹೋಗ್ಬೇಕದಳ ಸುಡ್ಗಾಡತ್ತಾಗ, ಹಂಗ್ ಮಾಡ್ತೀಯಲ್ಲ ರೀ. ತಲಿ ಕೆಡ್ಸಕತ್ರ ನೋಡಿ ನಿಮ್ಗ. ಆಕಿ ಬರ್ತಾಳ ಅಂತ ಹೇಳಲ್ಲ, ನೀವು ನಾನು ಕರ್ಕೊಂಡ್ ಬಂದಿದ್ದಿಲ್ಲಿಗೆ. ಹಂಗ ಹೇಳಿಲ್ಲ ಅಂದ್ರೆ ಬರ್ತಿದ್ದೇನೋ ಮರೆಯ ನೀನು, ಅದಕ್ಕ ಹೇಳಿದ್ದು. ಏನ್ ಮನುಷ್ಯರ ಅದಿರಿ ನೀವು? ನಿಮ್ಮ ಅತ್ತಾಗ ಅಲ್ರಿ, ನಾನು ನಮ್ಮ ಓನ್ ಮನೆಗೆ ಆರಾಮಾಗಿದ್ದಿ, ನಿಮ್ಗೆ ನೋಡಕ್ಕಾಗ್ಲಿಲ್ಲನ? ನಮ್ಮನೆ ಮಾಡಿದ್ರಲ್ಲ. ಅಲ್ಲಿ ನಮ್ಮ ಅವ್ನ ಮನ್ಯಾಗ ಆರಾಮ್ ಇದ್ದಿದ್ದಂತ, ನೀ ಏನೋ ಆರಾಮದಿ, ನಿಮ್ಮ ಮೌನು ಆರಾಮ ಅದಾಳ. ಅಪ್ಪ ಶಾಂತಕರಿಗೆ ನೆಮ್ಮದಿ ಕೊಡಾಕತ್ತೀರ ನೀವು ಸ್ವಲ್ಪರ? ನನಗೇನು ಗೊತ್ತಿಲ್ಲ ಅಂತ ಮಾಡಿಯ? ಫೋನ್ ಹಚ್ಚಿದ್ದ ಮಗ, ಅದಕ್ಕೆ ಬಂದಿದ್ ನಾನು. ಓಹೋ, ಫೋನ್ ಮಾಡಿದ್ನ ನಾವ? ಅಬ್ಬಬ್ಬಬ್ಬ, ಬಾಯಿ ಬಿಟ್ಟಿಲ್ಲ ನೋಡ್ ನೀವು. ಬಾಯಿ ಬಿಟ್ಟಿದ್ರ ಅಲ್ಲೇ ರಂಪ ಮಾಡಾಕ, ಹೌದಲ್ಲ? ಏನ್ ಕುಂತಲ್ಲೇ ನೀರ್ ಹಾಕಿಸ್ಕೋತಿ ಅಂತ ಒಂದ್ ಅಳತಿ ಬಿಸಿನೀರ್ ಹಾಕ್ರಿ, ತಣ್ಣೀರ್ ಹಾಕ್ರಿ, ಜಳಕಕ್ಕೆ ಹೋದಲ್ಲೇ ಅತ್ತರ್ರಿ ಇತ್ತರ್ರಿ, ವಸ್ತ್ರ ಹಾಕೊಡ್ರಿ, ಸೀರೆ ಉಡಿಸ್ರಿ, ತಲಿ ಬಾಚ್ರಿ ಅಂತೇಳಿ ಒಂದ ಸಮನ ತಲಿ ಹಿಡಿಸ್ಬಿಡ್ತಿ ಅಂತಲ್ಲ. ಅದ್ ಮಾಡಿಕೊಟ್ರೆ ಸರಿ ಇಲ್ಲ, ಇದು ಮಾಡಿಕೊಟ್ರೆ ಸರಿ ಇಲ್ಲ, ಉಪ್ಪು ಹೆಚ್ಚಾಗೈತಿ, ಖಾರ ಹೆಚ್ಚಾಗೈತಿ, ನಂಗೆ ಸಂಜೆ ಆಗೈತಿ, ಬ್ಯಾಸರ ಆಗೈತಿ, ತಿನ್ನಂಗಾಗೈತಿ, ಬಾಯಾಡ್ಸಂಗಾಗೈತಿ ಅಂತೇಳಿ ಒಂದ ಸಮನ ತಾಯಿ ಮಗಳು ಏನ್ ಕಿರಿಕಿರಿ ಕೊಡಾಕತ್ತೀರಂತ. ಮತ್ತದು ಮಾತಿಗೆ ಮಾತು ವಾದಿಸೋದು, ಏನಾರ ಒಂದ್ ಅನ್ನೋದು, ಮನ್ಸಿಗೆ ನೋವು ಆಗುವಂಗ, ಮಕ್ಕೊಂಡಕ್ಕಿ ನೆಬಿಸ್ ಕೆಲಸ ಹಚ್ಚೋದು, ರಾತ್ರಿ ಎದ್ದು ಒಂದ್ ಚರಿಗೆ ನೀರ್ ತಗೊಳ್ಳಾರ್ದಂಗ ಮಕ್ಕೊಂಡ್ ನಿದ್ದಿ ಮಾಡಾಕತ್ತಾರ ನೆಬಿಸ್ ನೀರ್ ಕೊಡ ಅನ್ನೋದು ಎಲ್ಲ ಮಾಡ್ತೀರಿ ಅಂತ. ಪಾಪ ಫೋನ್ ಹಚ್ಚಿ ಬೇಜಾರ್ ಮಾಡ್ಕೊಂಡಾವ. ಇತ್ತಾಗ ನಮ್ಮ ಅತ್ತಿ ಮಾವಗೂ ಆರಾಮಿಲ್ಲ, ಅವ್ರ ಈರಮ್ಮ ಅವ್ವ ಅಪ್ಪಗ ಆರಾಮಿಲ್ಲ ಅಂತಲ್ಲ, ಪಾಪ ಅವ್ರಿಗೂ ಆರಾಮಿಲ್ಲ. ಏನ್ ಮಾಡ್ಬೇಕು, ನಾನು ಇಲ್ಲಿ ನೋಡ್ಕೋಬೇಕು ಏನ್ ಅಲ್ಲಿ ನೋಡ್ಕೋಬೇಕು. ನಾನು ಹೆಂಡ್ತಿನೂ ಈಗ ತವ್ರ ಮನ್ಯಾಗ ಇರ್ಬೇಕಾಕತ್ತಿ ಇನ್ನೊಂದ್ ತಿಂಗಳರ. ಅಲ್ಲಿ ಅವು ಒಬ್ಬಕ್ಕೆ ಎಳ ಇತ್ತಾಗ ಕಸ್ತೂರಿ ಬಾಣ್ತದಾಳ, ಆಕಿದು ಬಾಣೆತನ ಮಾಡ್ಬೇಕು, ಎಲ್ಲಾ ಹೆಂಗ್ ಮಾಡ್ಬೇಕು ಅವ್ವ. ಇತ್ತಿತ್ತಾಗ ಪಾಪ ಕಸ್ತೂರಿ ಎದ್ದು ಓಡಾಡಕತ್ತಾಳ, ಆಕಿ ಏನ್ ಬೇಕು ಅಕಿನ ಮಾಡ್ಕೊಂತಾಳ. ಯಾಕಂದ್ರೆ ಬಾಣ್ತಿ ಅಂತ ಮಕ್ಕೊಂಡ್ರ ಅವು ತ್ರಾಸಕತ್ತ ಅಂತೇಳಿ ಎಲ್ಲ ಎದ್ದು ಅಕಿನ ಮಾಡ್ಕೊತಾಳ. ಹುಡುಗುಂದು ಅರ್ಬಿ ಹಿಂಡಾಕ ಹೋಗ್ಕಳ, ಅವನ್ನ ಬಿಡುದಿಲ್ಲ, ತಣ್ಣೀರ ಕೈ ಇಡ್ಬೇಡವ ಅಂತ ಮತ್ತೆ ಅಕಿನ ಹಿಂಡಾಕ್ತಾಳ ಅಂತದು ಹೇಳಿ ಬೇಜಾರ್ ಮಾಡ್ಕೊಳಕತ್ತಿದ್ದವ. ಹಂಗ ಒಬ್ರಿಗೆ ತ್ರಾಸ್ ಕೊಡಕ್ ಹೋಗ್ಬಾರ್ದ್ಲಿ. ನಿಮ್ಮವ್ ಏನ್ ಹೇಳ್ತಾಳ ಆರಾಮಾಗಿ, ತಾಯೇನ ಒಂದ್ ಕಡ್ಡಿ ಎತ್ತಿಡಕ್ಕೆಲ್ಲ ಏನ ಬೇಕಂದ್ರು ಸೊಸಿಮೆ ಹಾವಲ್ತಿ ಆಗ್ತಾಳ. ಆಕಿ ಜೊತೆ ಸೇರ್ಕೊಂಡು ನೀನು ಹಂಗ ಮಾಡಕತ್ತೀಯನ? ನಿನಗ್ ತಾಕತ್ತಿದ್ರ ನೀನ್ ಸೊಸ್ತ್ಯಾರ ಕರ್ದು ನೀ ಮಾಡಿಸ್ಕೋ, ಪಾಪ ಹೋಗಿ ಅವ್ರಿಗೆ ಕಿರಿಕಿರಿ ಮಾಡಕತ್ತಿ. ಅಲ್ರಿ, ಟೈಮ್ ಅನು ಆಪತ್ತು ಅಂದಾಗ ಒಬ್ಬೊಬ್ರು ಮಾಡ್ಬೇಕಾಕತಿ, ಅದೇನ್ ದೊಡ್ಡ ಇದು ಅನ್ನೋದು. ಅಯ್ಯೋ ದೇವ್ರೆ. ಈಗ ಸುಮ್ನ ಮಾತು ಬೇಡ, ಏನ ಸುಮ್ನೆ ಅದನ್ನ ವಾದಿಸ್ಕೊಂತ ನಿಲ್ಲಾಕ್ ಹೋಗ್ಬೇಡ. ಈಗ ಏನ ಸುಮ್ನಿರು, ಕಿರಿಕಿರಿ ಮಾಡ್ಬೇಡ. ಈಗ ಏನು ಅಂತರ್ಕಿಲಿ ಆಗಿಲ್ಲ. ನಾನು ಇವತ್ತು ಸಂಜಿಕ ಮಗ್ ಬರಾಕ್ ಹೇಳೇನಿ, ಸೊಸಿ ಕರ್ಕೊಂಡು ಹೇಳೇನಿ, ಅವ್ ಕರ್ಕೊಂಬಾರಪ್ಪ ಒಂಚೂರು ಮನ್ಯಾಗ ಭಾಳ ತ್ರಾಸ ಆಗೈತಿ, ಈ ಟೈಮ್ನಾಗ ಬ್ಯಾರ ಇರ್ತಾನೆ ಅನ್ನಕ್ ಹೋಗ್ಬೇಡ್ರಿ. ಈಕಿ ಒಂದ್ ಅಕ್ಷರ ಮಾತಾಡ್ಲಾರ್ದಂಗ ನಾನು ನೋಡ್ಕೋತೀನಿ. ಆಮೇಲೆ ಅವ್ರು ಏನ್ ಮಾಡ್ಯಾಕ್ತಾರ ಅದನ್ನ ನೀ ತಿನ್ಬೇಕು. ನಾನು ಅವ್ರಿಗೆ ಹೇಳೇನಿ, ಈಕಿ ಮಾತ್ರ ಕಿರಿಕಿರಿ ಮಾಡೋದಿಲ್ಲ ಅಂತ ಹೇಳೇವಿ. ಏನ ನಿನ್ ಸೊಸಿ ಬರ್ತಾಳ, ಒಟ್ಟು ಹಚ್ಬೇಡ, ಏನ್ ಮಾಡಿಕೊಡ್ತಾಳ ಅದನ್ನ ಹುಡ್ತುಂಬ ತಿನ್ನು. ಆಕಿ ಕೆಲಸ ಆಕಿ ಮಾಡ್ತಿರ್ತಾಳ, ಸುಮ್ಮನೆ ನೋಡ್ಕೊಂತೀರ. ಅದನ್ನ ಬಿಟ್ಟು ಆಕಿಗೆ ಏನಾರ ಅನ್ನೋದು, ಆಕಿಗೆ ಅವ್ರಪ್ಪ ಅವ್ರು ಹೋಗಿ ಬೇಯುದು, ಗಂಡಿಗೆ ಏನಾರ ಚುಚ್ಚು ಕೊಡುದು, ಇಂಥವದು ಒಟ್ಟ ಮಾಡಕ್ ಹೋಗ್ಬೇಡ. ಏನ ಹಿಂಗಿದ್ರ ನೀನು ನೋಡ್ಕೊಳಕ್ ಒಂದು ಮನುಷ್ಯರ ಇರ್ತಾರ. ಇಲ್ಲಂತಂದ್ರೆ ಏನು ಮಾಡೋಕ್ಕಾಗಲ್ಲ. ನಿನ್ನ ಕರ್ಮ ನೀನು ಹಿಂಗ ನಳ್ಬೇಕು, ನೀನು ಕಟ್ಕೊಂಡಿದ್ ನನ್ನ ಕರ್ಮ ನಾನು ಹಿಂಗ ನಳ್ಬೇಕಾಕತಿ. ಅಂದ್ರೆ ಒಟ್ಟು ಸೊಸಿ ಕೈಯಾಗ ಸಿಗಿಸ್ಬೇಕಂತ ಅದಿರಿ. ಸೊಸಿ ಕಾಲ್ ಕಸ ನೋಡ್ಕೊಂಡ್ರು ಬಾಯಿ ಮುಚ್ಕೊಂಡಿರ್ಬೇಕು ನಾನು ಅಲ್ಲ. ಕಾಲ ಕಸ್ದಂಗ ನೋಡ್ಕೋತಾಳ ಅಂತ ಯಾಕಂತಿ? ನೋಡ ತಿರುಗಿ ನೋಡು, ದೇವ್ರ ಪೂಜೆ ಮಾಡಿಲ್ಲ ಮನ್ಯಾಗ, ಎದ್ದು ಜಳಕ ಮಾಡಿ ಪೂಜೆ ಮಾಡು. ನಾನೊಬ್ಬನೇ ಏನಂತ ಮಾಡ್ಲಿ, ಎತ್ತಾಗಂತ ಬಡ್ದಾಡ್ಲಿ. ಮತ್ ನಿಮ್ಮ ಅವ್ ಫೋನ್ ಹಚ್ಚಿ ಹಿಂಗಾತ್ ಹಂಗಾತ್ ಅಂತ ಚಡ ಚುಚ್ಚಬೇಡ, ಸುಮ್ಮನೆ ಇರೋ. ಏನ ಮತ್ ಮಗ ಸುಸಿ ಮನೆಗೆ ಬರ್ತಾರಂತ, ಮನ್ಯಾಗೂ ಸ್ವಲ್ಪ ಸಂತಿ ಖಾಲಿ ಆದಂಗ ಆಗೈತಿ. ಮತ್ ಅಡಿಗೆ ಪಡಿಗೆ ಮಾಡಕ್ ಎಲ್ಲದಕ್ಕೂ ಬೇಕಲ್ಲ, ಒಂದ್ ಸಂತಿ ತಗೊಂಡ್ ಬರ್ತೇನೆ ಮನೆಗೆ. ಅಯ್ಯೋ ದೇವ್ರೆ, ದೇವ್ರೆ, ಈ ಸ್ವಸ್ತ್ಯಾರ ಕೈಯಾಗಿ ಹೇಗದ ಹೆಂಗಪ್ಪ. ನೋಡಿದ್ರೆ ಏನೋ ಅನ್ಬೇಡ ಅಂತಾರ, ಅನ್ಲಂಗಿದ್ರು ಬಗ್ತಾವ ಅವು.
ಏನೂ ಮಾಡೋಕ್ಕಾಗಲ್ಲ. ನನ್ನ ಪರಿಸ್ಥಿತಿನೇ ಕೆಟ್ಟೈತಿ. ಬಾಯಿ ಮುಚ್ಕೊಂಡಿದ್ದೆಲ್ಲ ಅನ್ಭವಿಸ್ಬೇಕಷ್ಟೆ. ಒಂದಕ್ಕೆ ಬಂದವು ಬಚ್ಚಲಕ್ಕರ ಹೋಗಿ ಬರ್ತೇನೆ. ಅಯ್ಯವ್ವ ಇದೇನಾತಯ್ಯವ್ವ ನನಗೆ ಈ ವಯಸ್ಸು ಕನ್ನಡ. ಅಮ್ಮ ಅದಕ್ಕೆ ಹೇಳಿದೆ ನಾ ಮಕ್ಕೋತೀನಿ ಅಂತೇಳಿ. ಬೇಡವ ಕುಂದ್ರು ಅಂತ ಕುಂದ್ರಿಸಿದೆ. ಮಕ್ಕೋತಿದ್ನೆ ನಾನು. ಆಗೋಲ್ತಯ್ಯವ್ವ ನನಗೇನೋ ಬಂದ ಹೋಗೈತೆ ಅಯ್ಯವ್ವ. ನನಗೆ ಏನು ನನ್ನ ಕೊಡಗಾಲ ಬಂತ ಏನೋ ಯಾರಿಗೆ ಗೊತ್ತು. ಅಯ್ಯೋ ದೇವ್ರಿ ಏನಾರ ಗಾಳಿ ಗೀಳಿ ಆಗೈತೆ ಏನೋ ಒಟ್ಟ ಗೊತ್ತಾಗೋಲ್ತ ರೀ. ಒಂಚೂರಿ ಯಾವ್ದಾರ ಗುಡಿ ಗುಂಡಾರ್ಕರ ಹೋಗಿ ಕೇಳಿಸ್ಬೇಕ್ರಿ. ಯಾಕಂದ್ರೆ ಏನಾಗಿದ್ದಿತ್ತು ಅಂತ ನನಗೆ. ಅಲ್ಲೇ ಗಾಳಿ ಆದ್ರೆ ಯಾಕೆ ಅದು ಎಂಥದ್ದು ಚಾಕ್ ಮಾಡಿಸಿದ್ರಲ್ಲ ಅದೇನೋ ಅಂದ್ರ ಅದ್ರಾಗೆಲ್ಲ ಬರ್ತಿತ್ತನ ಏನೋ ಗೊತ್ತಿಲ್ಲ ಅಂತಿದ್ರು. ಆ ಮೂಲಿ ಮನೆ ಕಾಶಿ ಹೋಗಾಗಿತ್ತಲ್ಲ ಆಕಿಗೆ ಆದಾಗ ಏನೋ ಗೊತ್ತಿಲ್ರಿ ಇದ್ರಾಗ ಮಾತ್ರ ಎಲ್ಲ ಆರಾಮ ಐತಿ ಅಂತ ಅನ್ನಕತ್ತಿದ್ರಿಲ್ಲ. ಗಾಳಿ ಆಗಿತ್ತು ಆಮೇಲೆ ತೆಗೆಸ್ಕೊಂಬಂದ್ರೆ ಆರಾಮ ಆದ್ಲು. ನಿಂದು ಹಂಗಲ್ಲ ಯಾ ಸುಡಗಾಡ ಗಾಳಿನೂ ಆಗಿಲ್ಲ. ಮತ್ತೆ ಇಲ್ಲಿ ಚೆಕ್ ಮಾಡಿಸ್ದಾಗ ಬಂತಲ್ಲ ಹಿಂಗೆ ಬೆನ್ನಿನಾರ ಇದಾಗೈತಿ ಅಂತೇಳಿ ಬಿಡು ಹೋಗ್ಲಿ. ಅದಕ್ಕೆ ಯಾಕೆ ಅದನ್ನ ಮತ್ತೆ ಪರೀಕ್ಷೆ ಮಾಡ್ಸಕ್ಕೆ ಅಲ್ಲಿ ಇಲ್ಲಿ ಗುಡಿ ಗುಂಡಾರ್ಕ ಹೋಗಿ ಮತ್ತೆ ಇನ್ನಿಟ್ಟಿದ್ದಟ್ಟು ನಾವೇ ಹರ್ಲಿ ಮಾಡ್ಕೋಬೇಕು. ಈಗ ಏನೋ ಆಗೋಗೈತಿ ಏನು ಮಾಡ್ಬೇಕು ಹೇಳಿ ಇದಕ್ಕೆ ಹೌದಿಲ್ಲ. ಈಗ ಡಾಕ್ಟ್ರು ಆಪ್ರೇಷನ್ ಅಂತ ಹೇಳ್ಯಾರ. ಒಂದು ಶುಕ್ರವಾರ ಮಾಡ್ಸೋನು ಚಲೋ ದಿನ ಐತೆ ಅಂತ ಹೇಳೀನಿ. ಮತ್ತೆ ಏನು ಮಾಡ್ಬೇಕು ಹೇಳು. ಯಾವ್ದಾರ ದಿನದಾಗ ಏನಾರ ಕೊಯ್ಕೊಂಡು ಕುಂತು ಹಿಂದಾಗಡೆ ಹೆಚ್ಚು ಕಮ್ಮಿ ಆದ್ರೆ ಯಾರು ದಿಕ್ಕು ಅದಕ್ಕೆ. ಒಂದು ತಿಂಗಳಾರ ಇಲ್ಲೇ ಇರ್ಬೇಕಾಕತಿ ಈರಮ್ಮ. ನೀನು ಒಂದು ತಿಂಗಳು ಅಂದರೆ ಬೆನ್ನೂರಿ ಅಂದ್ರೆ ಹಂಗೊಂದು ತಿಂಗಳು ಪೂರ ಎದ್ದೇಳಕ್ಕಾಗಲ್ಲ. 1-2-3 ತಿಂಗಳು ಭಾಳ ವಿಶ್ರಾಂತಿ ತೊಗೋಬೇಕಂತ ಹೇಳ್ಯಾರ. ಹಂಗ ತೀರ ಮಕ್ಕೊಂಡೇ ಇರಬಾರ್ದು. ಅಷ್ಟು ತೀರ ಮಕ್ಕೊಂಡೇ ಇದ್ರೆ ಮತ್ತೊಂಚೂರು ಜಾಸ್ತಿನೇ ಆಕೈತಿ. ಒಂಚೂರು ಹೇಳೋದು ಕುಂದ್ರದು ಸ್ವಲ್ಪ ಒಂಚೂರು ರೂಢೆ ಮಾಡ್ಕೊ. ನೀನು ಹಾಸಿಗೆ ಹಿಡ್ದೇ ಇರ್ತೀನಿ ಅಂತಿಲ್ಲವ. ಉಣ್ಬೇಕ ಬೇಡ ಉಣ್ಣಕ್ಕೆ ಹೊತ್ತಾತ. ಒಂಚೂರು ಎದ್ದು ಕುಂತಂದ್ರೆ ಉಣ್ಣಕರ ಆಗಿರಕತಿ. ಯೋ ದೇವ್ರೆ ನಿನ್ನೊಂದಿಲ್ಲ ಕೊಟ್ಟಿದ್ದು ಚಲೋ ಆತವ ಯವ್ವ. ಏನೋ ಒಂದು ಕಷ್ಟ ಸುಖ ಅಂದ್ರೆ ಬರ್ತೀವಿ ಹೋಗಿ. ಅಕಸ್ಮಾತ್ ಏನಾರ ನಾವು ಬೇರೆ ಕಡೆ ಮದುವೆ ಮಾಡಿ ಕೊಟ್ಟಿದ್ರೆ ಗತಿ ಏನಿತ್ತು ನೋಡು. ಅವ್ರು ಕಳಿಸ್ತಿದ್ರನ ತಿಂಗಳಂಗಟ್ಲೆ. ಪಾಪ ಸುಳ್ಳು ಯಾಕನ್ಬೇಕ. ಶಾಂತವ ಕಳ್ಸಾಳ. ಬೇರೆ ಯಾರಾದ್ರೂ ಕಳಿಸ್ತಿದ್ರನ. ಮಾವ ಈಗ ಬಂದ್ಯಾ? ಬಾ. ಇದು ಫೋನ್ ಮಾಡಿದ್ದೇನ ಹೇಳಿದ್ನಲ್ಲ. ಫೋನ್ ಹಚ್ಚಿ ಹೇಳಿದೆ ಬಂದು ಕರ್ಕೊಂಡು ಹೋದ್ರು. ಯಾರಿಗೆ ಹೇಳೋದು? ಅಯ್ಯೋ ನಮ್ಮಮ್ಮ ಅವ್ರ ನಾದ್ನಿ ಈಕಿನ ತಂದು ಇಟ್ಕೊಂಡಿದ್ದಿಲ್ಲನ ಮಗಳನ್ನದು. ಹಂಗಾಗಿ ಅವ್ರನ್ನ ಕಳಿಸಿದ್ದೆ. ಹೌದನ? ಅಲ್ಲ ಫೋನ್ ಹಚ್ಚಿ ಏನಾರು ಹೇಳೋಕ್ಕಲ್ಲ ಮುದುಕಿ ಗೊತ್ತಾಗಿ ಜಗಳ ಮಾಡಿತ್ತು ನೋಡ್ಯವ. ಯಾಕೆ ಬೇಕತ್ತಾಗ ಮಾಡಿದ್ರೆ ಮಾಡ್ಕೊಳ್ಳಿ ಸುಮ್ಮನೆ. ಮಾವ ಊಟ ಮಾಡ್ಬಾ ಹೊತ್ತಾಗೈತಿ. ಅತ್ತಿ ಈಗ ಹೆಂಗೈತಿ? ಈಗೂ ಹಂಗ ತ್ರಾಸಾಗತ್ತೈತನ? ಅಯ್ಯೋ ತ್ರಾಸ ಏನು ಬೆನ್ನಿನ ನರದಾಗ ಶಕ್ತಿನೇ ಇಲ್ದಂಗೆ ಆಗ್ಬಿಟ್ಟತ್ತಪ್ಪ. ಒಂದು ಈಟ ಆತ್ಕೊಂಡು ಕುಂತೇನೆ ನೋಡು. ಚಣ ಹೊಡ್ಯಾಕೆ ನಿಂದಿರ್ತೈತಿ ನೋಡತ್ತಂದ್ರೆ ಮತ್ತೆ ಮುಕ್ಕೋಬೇಕು ಅನಿಸ್ತೈತಿ. ಸ್ವಲ್ಪ ದಿನ ಈಗ ಆಪ್ರೇಷನ್ ಆತಂದ್ರೆ ಹೇಳ್ಯಾರಲ್ಲ ಎಲ್ಲ ಸರಿ ಹೋಗತ್ತೆ ಅಂತೇಳಿ. ಯಾಕೆ ತಲೆ ಕೆಡ್ಸ್ಕೊತಿ ಸುಮ್ಮನೀರು. ಅದ ನೀರು ತುಂಬ್ಕೊಂಡು ನಿಂತು ಬಿಟ್ಟೈತಲ್ಲ ಮತ್ತೆ. ಮತ್ತಪ್ಪ ಬಾ ಕುಂದ್ರ ಬಾ. ಅವ ಯಾಕೆ ಭಾಳ ಕಂಗಾಲಾಗ್ಬಿಟ್ಟಿಯಲ್ಲ? ಏನಾಗಲ್ಲ ಬಿಡ ಆಯ್ತಾರ ಮಕ್ಕಳ. ಅಯ್ಯೋ ಏನಪ್ಪ ಆರಾಮ ಮಕ್ಕಳ ನಾ ಏನಿಲ್ಲ ಅನ್ನಲ್ಲಪ್ಪ. ಆದ್ರೂ ಏನೋ ಒಂಥರ ಒಣ ಕಿರಿಕಿರಿ ನೋಡಪ್ಪ ಇವೆಲ್ಲ. ಏನಾಗಲ್ಲ ಮನುಷ್ಯ ಅಂದಮೇಲೆ ಹಂಗೆ ಇರೋದ ಸಣ್ಣ ಪುಟ್ಟ ತೊಂದರೆಗಳು. ಏನು ಸಣ್ಣ ಪುಟ್ಟನ ಏನಪ್ಪ. ಹೊಂಟೇನ್ಲಾ ಕೆಲ್ಸಕ್ಕೆ? ನಿನಗಂತೂ ಈಗ ಯಾರು ಬೇಡಾಗ್ಯಾರ ಬಿಡಪ್ಪ. ಏನಾರ ಒಂದು ಇರ್ತದಲ್ವೇ ನಿಂದು? ನಾ ಇಲ್ಲಿ ಯಾರು ಬೇಡಾಗ್ಯಾರಂದೆ. ಒಂಚೂರು ಬಸ್ಸಿನ ಮಠ ಬಾರ್ಲಾ ಕರ್ಕೊಂಡು ಹೋಗಾಕಂತ ಹೇಳೈತಿ ಫೋನ್ಯಾಗ. ಆದ್ರೂ ನಿಮ್ಮ ಅಪ್ಪನ ಕೈಸಿಯಲ್ಲ ನೀ ಬರ್ಲಾರ್ದೆ. ಅಯ್ಯ ಯಾರೋ ಒಬ್ರು ಬೇ ಅಲ್ವೇ ನನ್ನ ಕೆಲಸ ಇತ್ತ ಅದಕ್ಕೆ ಅಪ್ಪ ಬಂತು. ಏನಾಯ್ತು ಅಪ್ಪ ಅದ್ರ ಮನೆಗೆ ಕರ್ಕೊಂಬರ್ಬೇಕು, ನಾ ಅದ್ರ ಮನೆಗೆ ಕರ್ಕೊಂಬರ್ಬೇಕಲ್ಲ. ಮತ್ತೇನು ಅದ್ರಾಗ? ನೋಡಿ ಎಲ್ಲಾರು ಕಳಿಸ್ತೀರೇನ ಮನೆಗೆ ಕರ್ಕೊಂಬರ್ಬೇಕು ಅನ್ನತ್ತೀರಿ. ಯಾಕ ಏನು ನಿಮ್ಮವನ ಬೇಡ ಅಂದ್ಲ ಏನ ಯಾರಿಗೆ ಗೊತ್ತು? ಅಯ್ಯ ಅತ್ತಿಯರ ನಾ ಎಲ್ಲಿ ಬೇಡ ಅನ್ನಕ್ಕೆ ಹೋಗ್ಲಿ ರೀ ಅತ್ತಿಯರ. ಬಿಡ್ರಿ ಓಲಿಗದ ಸುದ್ದಿ ಬಿಡ್ರಿ. ಅಂದಂಗೆ ಲಗ್ನ ಆತನ ಅಲ್ಲ ಮದುವೆಗೆ ಬಾ ಅಂತ ಹೇಳಿದ್ರಿ, ವಾಪಸ್ ಕರ್ಲೇ ಇಲ್ಲಲ್ಲ. ಎಂದು ಏನು ಎತ್ತ ಮುಹೂರ್ತನೂ ಬದ್ಲಿ ಮಾಡಿಟ್ಟಿರಿ, ದಿನಾಂಕನೂ ಬದ್ಲಿ ಮಾಡಿರಿ. ಒಮ್ಮೆ ಲಗ್ನ ಅಂತ ನೀವು ಹೊಂಟಾಗ ಗೊತ್ತು. ಹೋಗಿ ಮುಂಚೆ ಹೋಗಿ ಎಲ್ಲ ಮಾಡಿ ಮುಗಿಸೇ ಬಿಟ್ರಲ್ಲ. ಯಾಕೆ ನಾವು ಬಂದ್ರೆ ಏನಾರ ಅಂತಿದ್ವಿ ನಿಮ್ಗೆ? ಒಟ್ಟು ಒಂದು ಮಾತು ಹೇಳಂಗೆ ಕೇಳಂಗೆ ಮುಗಿಸ್ಕೊಂಡ್ರಿ ಅನ್ನ. ಹೌದು ಯಾರು ಬೇಡ ಅಂತೇಳಿ ಬಿಟ್ಟಿದ್ದು. ಯಾಕಂದ್ರೆ ಸುಮ್ಮನೆ ಯಾಕೆ ತಗದ ನೀವು ಬರೋದು ಏನಾರ ಒಂದು ಅನ್ನೋದು ಯಾಕೆ ಬೇಕು? ಹೌದು ನಾವೇನಾರ ಅಂತಿದ್ವಿ ಪಾಪ ನಿಮ್ಗೆ. ಯವ್ವ ನಮ್ಮನ್ನ ಕರಿಲಾರ್ದು ಚಲೋನ ಆತ್ ತಗೋ. ನಮಗೂ ಬರಾಕ್ ಮನ್ಸು ಇದ್ದಿದ್ದಿಲ್ಲ, ನಾವು ಬರ್ತಾನೂ ಇದ್ದಿದ್ದಿಲ್ಲ ತಗೋ. ಚಲೋ ಆತ್ ನೀವು ಮಾಡ್ಕೊಂಡಿದ್ದು. ಅದಕ್ಕಪ್ಪ ನೀವು ಬರ್ತಿದ್ದಿಲ್ಲ ಅಂತೇಳಿ ನಾವು ಕರೆಯಕ್ಕೆ ಹೋಗ್ಲಿಲ್ಲ. ಸುಮ್ಮನೆ ಯಾಕೆ ನಿಮ್ಗೆ ಕಿರಿಕಿರಿ ಮಾಡೋದಂತೇಳಿ. ಮತ್ತೆ ಸಮಾಚಾರ ಆರಾಮದಾಳನ ಮೊಮ್ಮಗಳು? ಹ್ಞೂನಪ್ಪ ಹುಡುಗ ಏನು ಏವನ್ ಅಷ್ಟು ಚಂದದ ನೋಡಿ ಹುಡುಗ, ಭಾರಿ ಚಂದದನ. ಅದು ಹೆಂಗೆ ಇನ್ನೇನು ಹುಡುಗಿ ಈಡು ಜೋಡು ಭಾರಿ ಆಗೈತಿ. ಇನ್ನೂ ಹೇಳ್ಬೇಕ ನನ್ನ ಮೊಮ್ಮಗಳ ತಕ್ಕ ಏನು ನೀನು ಹೇಳ್ಬೇಕಂದ್ರಲ್ಲ
ನಿಮ್ಮಿಬ್ಬರ ಜೋಡಿನ ಅಷ್ಟು ಚಂದಿಲ್ಲ ನಿಂದ ನೀನು ಹಿಂತಿದ್ದು ಆ ಹುಡುಗಿ ಅಷ್ಟು ಚಂದ ಆಗೈತೆ ಜೋಡಿ ಗೊತ್ತಲ್ಲ. ಬೇ ನೀ ನನ್ನ ಹೆಂಡತಿ ಸುದ್ದಿ ಬರ್ಬೇಡ. ನಮ್ಮ ಜೋಡಿ ಚಂದ ಐತೋ ಇಲ್ಲೋ ಅದು ಬೇರೆ ಪ್ರಶ್ನೆ. ಆದ್ರೆ ಹೇಳ್ತಾನೆ ಕೇಳಬೇ, ನನ್ನ ಹೆಂಡತಿ ಬಂಗಾರ ಏನು ಆಕಿನಂತೆ ಕೆಂತಳು ಅಲ್ಲ. ಅದಂತರೂ ನನ್ನ ಹೆಂಡತಿ ಆಕಿಗಿಂತ 1000 ಪಟ್ಟು ಮ್ಯಾಗದಾಳ. ಅಲ್ಲ ಆಕಿಗೆ ಹೋಲಿಕೆನ ಮಾಡಬಾರ್ದಂತಿನ್ನ. ಬರ್ತಾನೆ ಕೆಲ್ಸದವು ಭಾರಿ ಮಾತಾಡಕ್ ಕಲ್ತಾನ ಬಿಡ. ಮತ್ತೆಲ್ಲ ನೀವು ಅನ್ನೋದು ಹಂಗ ಐತಿ. ವಯಸ್ಸಿನ ಹುಡುಗರ ಕಡೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು. ಅಲ್ಲಿ ಮತ್ತೆ ಅವನು ನಿಂತು ಬಿಟ್ಕೊಟ್ಟು ಮಾತಾಡಂದ್ರೆ ಅವ ಯಾಕೆ ಮಾತಾಡ್ತಾನ? ಅದಕ್ಕೆ ಅಂದಾನ ಬೇಷಿಗೆ